ಲೇಡಿ ಡಾಕ್ಟರ್ ಕೊಲೆಗೆ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ. ಇಲ್ಲಿ ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಲೇಡಿ ಡಾಕ್ಟರ್ ಕೊಲೆಗೆ ಸಿಲಿಕಾನ್ ಸಿಟಿಗೆ ಬೆಚ್ಚಿ ಬಿದ್ದಿರುವಂತದ್ದು. ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಇನ್ನು 6 ತಿಂಗಳ ಬಳಿಕ ಹತ್ಯೆಯ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪತ್ನಿ ಆರೋಗ್ಯ ಸರಿಯಿಲ್ಲ ಅಂತ ಪತಿಯಿಂದಲೇ ಕೊಲೆ, ನ್ಯಾಚುರಲ್ ಡೆತ್ ಹಾಕಿ ಕೊಲೆ ಮಾಡಿದ್ದ ಮಹೇಂದ್ರ. ಇದು ಕೊಲೆ ಅಂತ ಹೇಳಿ ಎಫ್ಎಸ್ಎಲ್ ವರದಿ ಮೂಲಕ ಕೂಡ ಸಾಬೀತಾಗಿರುವಂತದ್ದು. ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಸಿಲಿಕಾನ್ ಸಿಟಿಗೆ ಬೆಚ್ಚಿ ಬಿದ್ದಿರುವಂತದ್ದು. ಆಕೆಯ ಪತಿಗೆ ಇಲ್ಲಿ ಕೊಲೆ ಮಾಡಿರುವ ಬಯಲಾಗಿದೆ. ಕೊಲೆ ಮಾಡಿದ್ದಾನೆ ಅನ್ನೋದು ಇಲ್ಲಿ ಬಯಲಾಗಿರುವಂತದ್ದು. ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿದ ಡಾಕ್ಟರ್ ಮಹೇಂದ್ರ ರೆಡ್ಡಿ. 6 ತಿಂಗಳ ಬಳಿಕ ಹತ್ಯೆಯ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪತ್ನಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾನೆ. ನ್ಯಾಚುರಲ್ ಡೆತ್ ಹಾಗೆ ಕೊಲೆ ಮಾಡಿದ ಮಹೇಂದ್ರ ರೆಡ್ಡಿ. ಇದು ಕೊಲೆ ಅಂತ ಹೇಳಿ ಎಫ್ಎಸ್ಎಲ್ ವರದಿ ಮೂಲಕ ಕೂಡ ಸಾಬೀತು ಆಗಿರುವಂತದ್ದು. ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಇಡೀ ಸಿಲಿಕಾನ್ ಸಿಟಿಯೇ ಇಲ್ಲಿ ಬೆಚ್ಚಿ ಬಿದ್ದಿರುವಂತದ್ದು. ಪತ್ನಿ ಡಾಕ್ಟರ್ ಕೃತಿಕಾನೇ ಆಕೆಯ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದಾನೆ. ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಒಂದ್ ರೀತಿಯಾಗಿ ಇಲ್ಲಿ ಅವರಿಬ್ಬರ ನಡುವೆ ಏನಿತ್ತೋ ಗೊತ್ತಿಲ್ಲ, ಬಟ್ ಇಬ್ರು ಕೂಡ ಅನ್ಯೋನ್ಯವಾಗಿ ಬಾಳ್ತಾ ಇದ್ರು. 9 ತಿಂಗಳ ಹಿಂದೆ ಇಬ್ಬರ ಮದುವೆ ಕೂಡ ಆಗಿತ್ತು. ಇದು ಕೊಲೆ ಅನ್ನೋದು ಈಗಾಗಲೇ ಎಫ್ಎಸ್ಎಲ್ ವರದಿಯ ಮೂಲಕ ಕೂಡ ಬಯಲಾಗಿರುವಂತದ್ದು. ಪತ್ನಿ ಡಾಕ್ಟರ್ ಕೃತಿಕಾ ಅವಳನ್ನ ಆಕೆಯ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದಾನೆ. ಲೇಡಿ ಡಾಕ್ಟರ್ ಕೊಲೆಗೆ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ. 2024ರ ಮೇ 20ರಂದು ಕೃತಿಕಾ ಹಾಗೂ ಮಹೇಂದ್ರ ಮದುವೆಯಾಗಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದ ಕೃತಿಕಾ, ಇನ್ನು ಇಬ್ರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ರು. ಕೃತಿಕಾ ರೆಡ್ಡಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಇತ್ತು. ಈ ವಿಚಾರ ಮಹೇಂದ್ರಗೆ ತಿಳಿಸದೆ ಆಕೆಯನ್ನ ಮಹೇಂದ್ರ ರೆಡ್ಡಿಗೆ ಮದುವೆ ಮಾಡಿದ್ರು. ಇನ್ನು ಮದುವೆಯಾದ ಬಳಿಕ ಈ ವಿಚಾರ ಮಹೇಂದ್ರನಿಗೆ ಗೊತ್ತಾಗಿತ್ತು. ಮದುವೆಯಾದ 11 ತಿಂಗಳ ಬಳಿಕ ಕೊಲೆಗೆ ಆ ಮಹೇಂದ್ರ ರೆಡ್ಡಿ ಪ್ಲಾನ್ ಅನ್ನ ಮಾಡಿದ್ದ. ಇನ್ನು ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದಾನೆ. ಪತಿ ಮಹೇಂದ್ರ ರೆಡ್ಡಿಯನ್ನ ಈಗಾಗಲೇ ಮಾರತಹಳ್ಳಿ ಪೊಲೀಸರು ಕೂಡ ಬಂಧಿಸಿರುವಂತದ್ದು. 2024ರ ಮೇ 26ರಂದು ಇವರಿಬ್ಬರದ್ದು, ಕೃತಿಕಾ ಹಾಗೂ ಮಹೇಂದ್ರ ಇಬ್ಬರದು ಕೂಡ ಮದುವೆಯಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೃತಿಕಾ ಹಾಗೂ ಮಹೇಂದ್ರ ಇಬ್ರು ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಕೃತಿಕಾ ರೆಡ್ಡಿಗೆ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಹಾಗೆ ಲೋ ಶುಗರ್ ಇತ್ತು. ಇದನ್ನ ಆ ಮನೆಯವರು, ಹುಡುಗಿ ಮನೆಯವರು ತಿಳಿಸದೆ ಆ ಮಹೇಂದ್ರ ರೆಡ್ಡಿಗೆ ಮದುವೆ ಮಾಡಿದ್ದಾರೆ. ಈ ಮದುವೆ ಆದ ಬಳಿಕ ಆ ಮಹೇಂದ್ರ ರೆಡ್ಡಿಗೆ ಗೊತ್ತಾಗಿದೆ. ಆ ಗೊತ್ತಾದ ನಂತರ ಆತ ಕೊಲೆ ಮಾಡೋದಕ್ಕೆ ಸಂಚನ್ನ ರೂಪಿಸಿದ. ಇನ್ನು IV ಇಂಜೆಕ್ಷನ್ ಮೂಲಕ ಔಷಧಿಯನ್ನ ನೀಡಿ ಆಕೆಯನ್ನ ಕೊಂದಿರುವಂತದ್ದು. ನ್ಯಾಚುರಲ್ ಡೆತ್ ಅಂತ ಹೇಳಿ ಎಲ್ಲರಿಗೂ ಕೂಡ ಬಿಂಬಿಸಿದ್ದಾನೆ. ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ನಲ್ಲಿ UDR ದಾಖಲಾಗಿತ್ತು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು FSLನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಈಗ ಮರಣೋತ್ತರ ಪರೀಕ್ಷೆ ವರದಿ ಪೊಲೀಸರ ಕೈ ಸೇರಿರುವಂತದ್ದು. ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳನ್ನ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ನಮ್ಮ ಸೋಕೋ ಟೀಮ್ ಉತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕುಟುಂಬಸ್ಥರು ಯಾರು ದೂರು ಕೊಡಲು ಮುಂದೆ ಬಂದಿಲ್ಲ. ಹಾಗೆ ಎಫ್ಎಸ್ಎಲ್ ವರದಿ ಬಂದ ಬಳಿಕ ತಂದೆಯನ್ನ ಕರೆಸಿ ದೂರನ್ನ ಪಡೆದಿದ್ದೇವೆ. ಕೊಲೆಗೆ ನಿಖರ ಕಾರಣ ತಿಳಿಯಲು ತನಿಖೆಯನ್ನ ಕೂಡ ಮಾಡ್ತಾ ಇದ್ದೇವೆ. ಇನ್ನು ಲೇಡಿ ಡಾಕ್ಟರ್ ಕೊಲೆಗೆ ಈಗ ಒಂದು ರೀತಿಯಾಗಿ ಇಡೀ ಸಿಲಿಕಾನ್ ಸಿಟಿಯೇ ಬೆಚ್ಚಿ ಬಿದ್ದಿರುವಂಥದ್ದು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ.
ಇನ್ನು ಇಲ್ಲಿ ಎಫ್ಎಸ್ಎಲ್ನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ವರದಿ ಪೊಲೀಸರ ಕೈ ಸೇರಿದೆ. ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳನ್ನ ಸಂಗ್ರಹ ಮಾಡಿರುವಂಥದ್ದು. ನಮ್ಮ ಸೋಕೋ ಟೀಮ್ ಈಗಾಗಲೇ ಮರಣೋತ್ತರ ಪರೀಕ್ಷೆ ವರದಿಯನ್ನ ಪೊಲೀಸರ ಕೈ ಸೇರಿದೆ. ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ನಲ್ಲಿ ಯುಡಿಆರ್ ಕೂಡ ದಾಖಲಾಗಿತ್ತು. ಇನ್ನು ಕೃತಿಕಾ ರೆಡ್ಡಿಗೆ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಇತ್ತಂತೆ. ಈ ವಿಚಾರ ಮಹೇಂದ್ರಗೆ ತಿಳಿಸದೆ ಆಕೆಯನ್ನ ಆತನಿಗೆ ಮದುವೆ ಮಾಡಿದ್ರು. ತನ್ನ ವೈದ್ಯಕೀಯ ಬುದ್ಧಿಯನ್ನ ಬಳಸಿ ತನ್ನ ಪತ್ನಿಯನ್ನೇ ಆತ ಕೊಲೆ ಮಾಡಿದ್ದಾನೆ. ಇನ್ನು IV ಇಂಜೆಕ್ಷನ್ ಮೂಲಕ ಔಷಧಿಯನ್ನ ನೀಡಿ ಆಕೆಯನ್ನ ಕೊಲೆ ಮಾಡಿರುವಂಥದ್ದು. ನ್ಯಾಚುರಲ್ ಡೆತ್ ಅಂತ ಹೇಳಿ ಎಲ್ಲರಿಗೂ ಕೂಡ ಬಿಂಬಿಸಿದ್ದಾನೆ. ಇನ್ನು FSL ರಿಪೋರ್ಟ್ನಲ್ಲಿಯೂ ಕೂಡ ಇದು ಕೊಲೆ ಅಂತ ಹೇಳಿ ಸಾಬೀತಾಗಿಲ್ಲ. 2024 ಮೇ 26ರಂದು ಇವರಿಬ್ಬರದು ಮದುವೆಯಾಗಿತ್ತು. ಮದುವೆಯಾಗಿ 1 ವರ್ಷವೂ ಕೂಡ ಕಳೆದಿಲ್ಲ. ಜಸ್ಟ್ 9 ತಿಂಗಳು ಆಗಿದೆ. ಆಕೆಯ ಗಂಡ ಆಕೆಯನ್ನ ಕೊಂದಿರುವಂಥದ್ದು. ಇನ್ನು ನಮ್ಮ ಸೋಕೋ ಟೀಮ್ ಈಗಾಗಲೇ FSLನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆಕೆಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಹಾಗೆ ಲೋ BP ಇತ್ತಂತೆ. ಈ ಕಾರಣದಿಂದ ಆಕೆಯನ್ನ ಆತ ಕೊಂದಿರುವುದು ಬೆಳಕಿಗೆ ಬಂದಿದೆ. ಇನ್ನು ಪತಿಯಿಂದಲೇ ಪತ್ನಿಯ ಕೊಲೆಯಾಗಿದೆ. ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ನಲ್ಲಿ ಯುಡಿಆರ್ ಕೂಡ ದಾಖಲಾಗಿತ್ತು. ಇನ್ನು ಇಲ್ಲಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. IV ಇಂಜೆಕ್ಷನ್ ಮೂಲಕ ಔಷಧಿಯನ್ನ ನೀಡಿ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ. ನ್ಯಾಚುರಲ್ ಡೆತ್ ಅಂತ ಹೇಳಿ ನಂಬುವಂತೆ ಕೊಲೆ ಮಾಡಿದ್ದ ಪತಿ. FSL ವರದಿಯಲ್ಲಿ ಕೃತಿಕಾಳನ್ನ ಕೊಲೆ ಮಾಡಿರುವುದು ಇಲ್ಲಿ ಬಯಲಾಗಿದೆ. ಪತಿ ಮಹೇಂದ್ರ ರೆಡ್ಡಿಯನ್ನ ಈಗಾಗಲೇ ಮಾರತಹಳ್ಳಿ ಪೊಲೀಸರು ಕೂಡ ಬಂಧಿಸಿರುವಂಥದ್ದು. ಕೃತಿಕಾ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏಪ್ರಿಲ್ನಲ್ಲಿ ಯುಡಿಆರ್ ಕೂಡ ದಾಖಲಾಗಿತ್ತು. ಕೃತ್ಯಕ್ಕೆ ಬಳಸಿದ ಇತರೆ ವಸ್ತುಗಳನ್ನು ಈಗಾಗಲೇ ಪೊಲೀಸರು ಕೂಡ ಸಂಗ್ರಹ ಮಾಡಿದ್ದಾರೆ. ಕುಟುಂಬಸ್ಥರು ಯಾರು ದೂರು ಕೊಡಲು ಮುಂದೆ ಬಂದಿಲ್ಲ. FSL ವರದಿ ಬಂದ ಬಳಿಕ ತಂದೆಯನ್ನ ಕರೆಸಿ ದೂರು ಪಡೆದಿದ್ದೇವೆ. ಕೊಲೆಗೆ ನಿಖರ ಕಾರಣ ತಿಳಿಯಲು ತನಿಖೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದೇವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎಸ್, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಇವರಿಬ್ರು ಮದುವೆಯಾಗಿರುವ ಫೋಟೋ ಇತ್ತು. ಈ ಹಿಂದೆ ಮೇ 24ರಂದು ಇವರಿಬ್ಬರದು ಮದುವೆ ಕೂಡ ಆಗಿತ್ತು. ಮದುವೆ ಹಾಗೆ ರಿಸೆಪ್ಷನ್ ಫೋಟೋವನ್ನ ನೋಡ್ತಾ ಇರ್ಬೋದು. ಅರೆಸ್ಟ್ ಮಾಡಿದ್ದಾರೆ. ಮುಂದೆ ತನಿಖೆಯಲ್ಲಿ ನಾವು ನಮ್ಮ ಜಾಯಿಂಟ್ ಕಮಿಷನರ್ ಅವ್ರಿಗೆ ನಾವು ಹೇಳಿದೀವಿ. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕೇಸ್ ಆಗ್ತದೆ. ಯಾಕೆಂದ್ರೆ ಒಂದು UDR ಯಾರು ಕಂಪ್ಲೇಂಟ್ ಈಗ ಯಾರು ಲೇಡಿ ಸತ್ತಿದಿಲ್ಲ ಅವ್ರ ತಂದೆನೇ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅವ್ರ ಆಧಾರ ಮೇಲೆ ಕಂಪ್ಲೇಂಟ್ ಆಧಾರ ಮತ್ತೆ ಎವಿಡೆನ್ಸಸ್ ಆಧಾರದ ಮೇಲೆ ನಾವು ಮರ್ಡರ್ ಕೇಸ್ ತಗೊಂಡಿದೀವಿ. ಮುಂದೆ ಶೀಘ್ರವಾಗಿ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ನಾವು ನಮ್ಮ IO ಜಾಯಿಂಟ್ ಕಮಿಷನರ್ ಅವರು ಸೂಪರ್ವೈಸ್ ಮಾಡ್ತಾರೆ. ಅಲ್ಲಲ್ಲ, ಅದು ರಿಕವರಿ ಮಾಡಿದ ಮೇಲೆ ನಾವು ಕಲ್ಸಿದೀವಿ. ಈಗ ಅಲ್ಲಿ ನಾವು ಸೆಟ್, ಇಂಜೆಕ್ಷನ್ ಟ್ಯೂಬ್ ಮತ್ತೆ ಮೆಡಿಕಲ್ ಐಟಮ್ಸ್ ಏನೇನ್ ಮನೆಯಲ್ಲಿ, ಯಾಕೆಂದ್ರೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ನೀವು ಹೇಳೋದು ಕರೆಕ್ಟ್. ರಿಪೋರ್ಟ್ ಪ್ರಕಾರ ಡಿಸೀಸ್ಡ್ ಪರ್ಸನ್ ಅವ್ರದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ನೋಡ್ತಾ ಇರ್ಬೋದು ಇವರಿಬ್ಬರದು ಕೂಡ 9 ತಿಂಗಳ ಹಿಂದೆ ಮದುವೆ ಆಗಿತ್ತು. ಈಗಾಗಲೇ ಆಕೆಯ ಗಂಡನೇ ಆಕೆಯನ್ನ ಕೊಲೆ ಮಾಡಿರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಏನಿದೆ ಹೆಚ್ಚಿನ ಮಾಹಿತಿ? ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಏನು ಈ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅಂದ್ರೆ ಇದು ಕಳೆದ ಏಪ್ರಿಲ್ ನಲ್ಲಿ ಕೃತಿಕಾ ಅಂತ ಒಬ್ಬ ವೈದ್ಯರು ಅಸಹಜ ಸಾವನ್ನಪ್ಪಿದ್ರು. ಮತ್ತೆ ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಯಾರು ಸಹ ದೂರನ ಕೊಟ್ಟಿರಲಿಲ್ಲ. ಅಂದ್ರೆ ಕಳೆದ ವರ್ಷ 2024ರಲ್ಲಿ ಮೇ ಏಪ್ರಿಲ್ ಅಲ್ಲಿ
ಏನು ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಾದಂತಹ ಏನು ಒಂದು ಮಹೇಂದ್ರ ರೆಡ್ಡಿ ಜೊತೆ ಏನು ಕೃತಿಕಾ ಅವರ ಮದುವೆ ಆಗಿರುತ್ತೆ. ಕಳೆದ ಏನು 11 ತಿಂಗಳಿಂದಲೂ ಸಹ ಆಕೆಯನ್ನ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಹೇಂದ್ರ ರೆಡ್ಡಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಜೊತೆಗೆ ಇನ್ನೂ ಸಹ ಕೊಲೆಗೆ ಏನು ಪ್ರಮುಖವಾದ ಕಾರಣ ಅನ್ನೋದನ್ನು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನು ಆಕೆಗೆ ಕಳೆದ ಏನು ಅಂದ್ರೆ ಏಪ್ರಿಲ್ ನಲ್ಲಿ ಮತ್ತೆ ಮೇ ಸಂದರ್ಭದಲ್ಲಿ ಸಹ ಆತ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು ಸಾಯಿಸಿರುವುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಇದೀಗ FSL ವರದಿ ಸಹ ಬಂದಿರುವಂತದ್ದು. ಆಕೆಯ ದೇಹದ ಒಳಗೆ ಕೆಲವೊಂದಷ್ಟು ಏನು ದ್ರವ ರೂಪದ ಒಂದು ಅನೆಸ್ಟಿಯಾ ಇಂಜೆಕ್ಷನ್ಸ್ ಇಂಜೆಕ್ಟ್ ಆಗಿದೆ. ಸೊ ಹಾಗಾಗಿನೇ ಆಕೆ ಮೃತಪಟ್ಟಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಇದೀಗ ಏನು ಮರತಳ್ಳಿ ಪೊಲೀಸರು ಮಹೇಂದ್ರ ರೆಡ್ಡಿಯನ್ನ ಏನು ಉಡುಪಿಯ ಮಣಿಪಾಲದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಿರುವಂತದ್ದು. ಜೊತೆಗೆ ಆತನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಈಗಾಗಲೇ ಏನು ಕೊಲೆ ಅಂದ್ರೆ ಆಕೆ ಏನು ಹಾಸ್ಪಿಟಲ್ಗೆ ಸೇರಿಸುವಂತಹ ಸಂದರ್ಭದಲ್ಲಿ ಏನು ಆಕೆಯನ್ನ ಏನು ಪರೀಕ್ಷೆ ಮಾಡಿದಂತ ವೈದ್ಯರು ಇರಬಹುದು, ಮತ್ತೆ ಅಲ್ಲಿನ ಸೋಕೋ ಟೀಮ್ ಸಹ ಹೋಗ್ಬಿಟ್ಟು ಒಂದು ಸ್ಥಳಕ್ಕೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಟ್ಯೂಬ್ ಏನಿರುತ್ತೆ ಇಂಜೆಕ್ಷನ್ ಟ್ಯೂಬ್ ಅನ್ನು ಸಹ ಸಂಗ್ರಹ ಮಾಡಿದ್ರು. ಮತ್ತೆ ಅವರು ಬಳಸ್ತಾ ಇದ್ದಂತ ಇಂಜೆಕ್ಷನ್ ಅನ್ನು ಸಹ ಏನು ಸೀಸ್ ಅನ್ನ ಮಾಡಿದ್ರು. ಅದನ್ನೆಲ್ಲರೂ ಸಹ ಒಂದು FSL ಗೆ ಕಳಿಸಿದ್ರು. FSL ಅಲ್ಲಿ ಸುದೀರ್ಘವಾಗಿ ವರದಿಯನ್ನ ತಯಾರು ಮಾಡಿ ಇದೀಗ ಆಕೆಯ ಸಾವು ಅಸಹಜ ಸಾವು ಅಲ್ಲ, ಆಕೆಯನ್ನ ಕೊಲೆ ಮಾಡಿದ್ದಾರೆ, ಮತ್ತೆ ಒಂದು ರೀತಿ ಆಕೆಯ ಬಾಡಿಗೆ ಇಂಜೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಮರಣೋತ್ತರ ವರದಿ ಬಂದಿರುವಂತದ್ದು. ಸೊ ಈ ನೆಲೆಯಲ್ಲಿ ಇದೀಗ ಆತನನ್ನ ಹೆಚ್ಚಿನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತನೇ ತಪ್ಪೊಪ್ಪಿಕೊಂಡಿರುವಂತದ್ದು. ಈ ರೀತಿ ನಾನೇ ಒಂದು ಇಂಜೆಕ್ಷನ್ ಕೊಟ್ಟು ನನ್ನ ಹೆಂಡತಿಯನ್ನ ಸಾಯಿಸಿದ್ದೇನೆ ಅನ್ನೋದನ್ನು ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಿರುವಂತದ್ದು. ಇದೀಗ ಆತನನ್ನ ಹೆಚ್ಚಿನ ವಿಚಾರಣೆಗೋಸ್ಕರ ಪೊಲೀಸರು ಸಹ ಒಂದು ಬೆಂಗಳೂರಿನ ಮೇಹಾಲ್ ಕೋರ್ಟ್ಗೆ ಹಾಜರುಪಡಿಸಿದ ಹೆಚ್ಚಿನ ವಿಚಾರಣೆಯನ್ನ ಬೇಕಂತ ಹೇಳ್ಬಿಟ್ಟು ವಶಕ್ಕೆ ಪಡೆದುಕೊಂತಾರೆ. ಆನಂತರ ಕೂಲಂಕುಷವಾಗಿ ಏನು ಆತನನ್ನ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಸೊ ಆತನನ್ನ ವಿಚಾರಣೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಪತ್ನಿಯನ್ನ ಕೊಲೆ ಮಾಡಿದ್ದ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಏನಂದ್ರೆ ಈತ ಏನು ಇಬ್ಬರು ಸಹ ಏನೋ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ತಾರೆ. ಮತ್ತೆ ಕುಟುಂಬಸ್ಥರ ಇಚ್ಛೆ ಇದೆ ಅಂತಾನೆ ಸಹ 2024ರಲ್ಲಿ ಇಬ್ಬರಿಗೂ ಸಹ ಮದುವೆಯನ್ನ ಮಾಡಿಸಿರ್ತಾರೆ. ಮತ್ತೆ ಆನಂತರ ಏನು ಮಹೇಂದ್ರ ರೆಡ್ಡಿ ಏನಿದ್ದಾನೆ ಸೊ ಆತ ಬಂದ್ಬಿಟ್ಟು ಹೆಂಡತಿಗೆ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆ ಇರುತ್ತೆ, ಅದನ್ನ ಮುಚ್ಚಿಟ್ಬಿಟ್ಟು ಕುಟುಂಬಸ್ಥರು ಮದುವೆ ಮಾಡಿದ್ದಾರೆ ಆರೋಪ ಸಹ ಕೇಳಿ ಬರುತ್ತೆ. ಅದಕ್ಕಾಗಿ ಹೆಂಡತಿನ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈತ ಒಂದು ಪ್ಲಾನ್ ರೂಪಿಸಿದಂತಾಗಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹ. ಆದ್ರೆ ಇನ್ನೂ ಸಹ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಏನು ಕಾರಣ ಹುಡುಕಾಟ ಮಾಡ್ತಾ ಇರುವಂತಹ, ಯಾವ ಕಾರಣಕ್ಕೋಸ್ಕರ ತನ್ನ ಪತ್ನಿಯನ್ನ ಆತ ಕೊಲೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.